ಸರ್ ನಾನು ಹೇಳ್ತಾ ಇರೋದು ಅವೆಲ್ಲ ಕ್ರೀಡೆಗಳು ಸರ್. ಮೈಸೂರಿನ ಮಹಾರಾಜರು ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ, ನೀವು ಇತಿಹಾಸದಲ್ಲಿ ಓದಿ ನೀವು. ಯಾವುದು ಮೈಸೂರ್ದಲ್ಲ, ಯಾವುದು ಮೈಸೂರ್ದಲ್ಲ, ಎಲ್ಲವೂ ಹೊರಗಡೆಯಿಂದ ಬಂದಂಥದ್ದು ಇಲ್ಲಿ ಅಳವಡಿಸಿದ್ರು. ಯಾವುದೇ ಚೆನ್ನಾಗಿದೆ, ಯಾವುದೇ ಬೇಗಿದೆ, ಯಾವುದೇ ಪೂರಕವಾಗಿದೆ, ಸಮಾಜಕ್ಕೆ ಬೇಕಾದಂಥದ್ದನ್ನು ಅಳವಡಿಸಿದ್ರು. ಈಗ ಮಾರ್ಪೀಟ್ ಕುಸ್ತಿ ಬಿಟ್ಟರೆ ನಿಮಗೆ ಹಾಸಿಗೆ ಮೇಲೆ ಕುಸ್ತಿ ಮಾಡಿಸೋವಂಥದ್ದೇ ಇರಲಿಲ್ಲ. ನಾನೊಬ್ಬ ಪೈಲ್ವಾನಾಗಿ ಹೇಳ್ತೀನಿ, ಯೂನಿವರ್ಸಿಟಿಲಿ ಹಾಸಿಗೆ ಮೇಲೆ ಕುಸ್ತಿ ಮಾಡಿಸ್ತಾರೆ. ಅದು ಅಪಮಾನವೇ? ಅದಕ್ಕೆ ಕುಸ್ತಿಗೆ ಅಪಮಾನ ಅಲ್ವಲ್ಲ ಅದು. ಅಲ್ಲಿಗೆ ಅದು ಅದೇ ರೀತಿ ಬೇಕು. ಅದು ನೋಡಿ, ಮಹಿಷ ದಸರಾ ಅನ್ನೋವಂಥದ್ದನ್ನು ನಾವು ಇದೇ ಜಾಗದಲ್ಲಿ ನಾವು ಏನು ಹೇಳಿದ್ದೀವಿ ಅಂದರೆ, ಮಹಿಷ ದಸರಾ ಅಂತ ಯಾವುದೂ ಇರಲಿಲ್ಲ. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾರೋ ಒಬ್ರು ಹೇಳಿದ್ರು, ಮಹಿಷಾಸುರ ನಮ್ಮ ತಾತ ಅಂತಂದರು. ತಾತನ ನಿಮಗೆ ಪಿತೃಪಕ್ಷ ಮಾಡೋ ದಿವಸ 3 ತಲೆಮಾರಿಗೆ ಪಿತೃಗೆ ನಾವು ತರ್ಪಣ ಬಿಡ್ತೀವಿ. ಕನಿಷ್ಠ 3ನೇ ತಲೆಮಾರು ಹಿಂದೆ ಇದ್ದಂಥ ರಾಕ್ಷಸ ಯಾರು ಅಂತ ಅವ್ರ ಹೆಸರು ಹೇಳಬೇಕು. ಮಹಿಷ ಹೇಳ್ಬೇಕು ಅವರು. ಅದನ್ನು ಯಾರೂ ಹೇಳಲಿಲ್ಲ. ಯಾವುದೋ ಒಂದು ನಾಡ ಹಬ್ಬವನ್ನು ವಿರೋಧ ಮಾಡಬೇಕು ಅಂತೇಳಿ ಒಂದು ಗುಂಪು ಕಟ್ಕೊಂಡು ಮಾಡಿದ್ರು. ನಾವೇನು ಹೇಳಿದ್ವಿ, ಇದಕ್ಕೆ ನಮ್ಮ ವಿರೋಧ ಇಲ್ಲ. ಈ ಆಚರಣೆ ಮಾಡೋವಂಥದ್ದಿದ್ರೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಯಾರ್ದು ವಿರೋಧ ಇಲ್ಲ. ನಿಮಗೆ ಗೊತ್ತಿಲ್ಲ, ನಾವು ಹಿಂದೆ ಬೆಟ್ಟಕ್ಕೆ ಹೋದರೆ ಸಣ್ಣವರಿದ್ದಾಗ ಮಹಿಷಾಸುರನ ಕಾಲು ಕೆಳಗೆ ತೂರಿಸಿ ಅದರಿಂದ ಆಚೆ ಕರ್ಕೊಂಬರ್ತಾಯಿದ್ರು. ನಮ್ಮ ಹಿರಿಯರು ಕರ್ಕೊಂಬರ್ತಿದ್ರು. ಮಹಿಷನ್ನ ಯಾರೂ ವಿರೋಧ ಮಾಡಿಲ್ಲ. ಮಹಿಷಾಸುರ ಇದ್ದಿದ್ದರಿಂದಲೇ ಚಾಮುಂಡೇಶ್ವರ ಶಕ್ತಿ ಅನಾವರಣ ಆಗಿದ್ದು. ರಾವಣ ಇದ್ದಿದ್ದರಿಂದಲೇ ರಾಮನ ಶಕ್ತಿ ಅನಾವರಣ ಆಗಿದ್ದು. ಕಂಸ ಇದ್ದಿದ್ದರಿಂದಲೇ ಕೃಷ್ಣನ ಶಕ್ತಿ ಅನಾವರಣ ಆಗಿದ್ದು. ಅದರಿಂದ ಅದೆಲ್ಲ ನಮ್ಮ ಇದರಲ್ಲಿದೆ. ಅಂತ್ಯ ಏನಾಯಿತು ಅನ್ನೋಂಥದ್ದು ಮುಖ್ಯ ನಿಮಗೆ. ಮಹಿಷಾಸುರನ ಅಂತ್ಯ ಏನಾಯಿತು, ರಾವಣನ ಅಂತ್ಯ ಏನಾಯಿತು. ಸೊ ಅದರಿಂದ ಕೊನೆ ಏನೋ ಒಂದಿದೆ ಅದರಲ್ಲಿ. ಅಲ್ಲಿ ಏನಾಗ್ತಿದ್ದು, ಮಹಿಷ ದಸರಾ ನೀವು ಹತ್ರದಿಂದ ನೋಡಿದಿರೋ ಏನೋ ಗೊತ್ತಿಲ್ಲ. ಅಲ್ಲಿ ಭಾಷಣಕ್ಕೆ ಕರೆದಂಥ, ತೆವಲು ಹಿಡ್ದಂಥ, ಮೈಕ ಕಂಡ ತಕ್ಷಣ ಹುಚ್ಚೆದ್ದು ಕುಣಿತಿದ್ದಂಥ 4 ಜನ ಪ್ರೊಫೆಸರ್ಗಳು, ನಾನು ನೀವು ಅಥವಾ ನೀವು ಮಾಡ್ತಿರೋ ಇಲ್ಲವೋ ಗೊತ್ತಿಲ್ಲ, ಆರಾಧ್ಯ ದೇವರು ಅಂತೇಳಿ ಪೂಜಿಸೋವಂಥ ಚಾಮುಂಡೇಶ್ವರಿಗೆ ವಾಚಾಮ ಗೋಚರ ಬೈಯುವಂಥದ್ದು, ಇದೆಲ್ಲ ಮಾಡ್ತಿದ್ರಿಂದ ಜನ ವಿರೋಧ ಮಾಡಿದ್ರು ಅಷ್ಟೇ. ಮಹಿಷ ದಸರಾವನ್ನು ಎಂದೂ ವಿರೋಧ ಮಾಡಿಲ್ಲ ಯಾರೂ. ಅದು ವ್ಯತಿರಿಕ್ತ ಯಾವಾಗ ಆಯಿತು ಆವಾಗ ಟೀಕೆ ಮಾಡೋಕ್ಕೆ ಶುರು ಮಾಡೋದು. ಬೇರೆ ಏನೋ ಇದ್ದರೆ ಕೇಳ್ಬೋದು. 100ಕ್ಕೆ 200 ಭಾಗ ಅವರೆಲ್ಲ ನಿವೃತ್ತರಾಗಿದ್ದಾರೆ. ಮನೇಲಿ ಅವ್ರಿಗೆ ಸರಿಯಾದಂಥ ಮಾನ್ಯತೆ ಸಿಗ್ತಾ ಇಲ್ಲ. ಅವ್ರದ್ದೊಂದು ಗುಂಪು ಮಾಡ್ಕೊಂಡಿದ್ದಾರೆ. ನೀವು ಒಂದೊಂದು ಅವ್ರ ವಿರೋಧಗಳನ್ನೆಲ್ಲ ಒಂದು ಸರಿ ಅವಲೋಕಿಸಿ, ಒಂದು ಸರಿ ಅಧ್ಯಯನ ಮಾಡಿ, ರೈಲಲ್ಲಿ ಕುಂತವ್ರಿಗೆ ಮಖಕ್ಕೆ ಕೊಂಬೆಗಳು ಬಡಿಯುತ್ತೆ ಅಂತ ಅದನ್ನು ಕಟ್ ಮಾಡಿದ್ರೆ ಅದ್ರ ಮೇಲೆ FIR ಹಾಕಿಸ್ತಾರೆ ಅಂತ ಹೇಳ್ತಾರೆ. ಅರಣ್ಯ ಇಲಾಖೆಯವರಿಗೆ ನಾಚಿಕೆ ಆಗಬೇಕು. ಅರಣ್ಯ ಇಲಾಖೆಗೆ ಕೋಟಿ ದುಡ್ಡು ಬರ್ತಾ ಇದೆ ಪ್ರತಿ ವರ್ಷ. ಏನಕ್ಕೆ? ವನಮಹೋತ್ಸವ ಮಾಡಿ ಅಂತ. ಒಳಗಡೆ ಒಂದು ಕಡೆ ಕಾಡು ಕಡಿತಾ ಇದ್ದಾರೆ ಕಳ್ಳರುಗಳು, ಇನ್ನೊಂದು ಕಡೆ ವನಮಹೋತ್ಸವ ಮಾಡ್ತಾ ಇಲ್ಲ. ಅಧಿಕಾರಿಗಳು ಬೆಳವಣಿಗೆ ಆಗ್ತಾ ಇದೆ ಹೊರತು ಮರಗಳ ಬೆಳವಣಿಗೆ ಆಗ್ತಾ ಇಲ್ಲ. ಅಂಥ ಹೊಣೆಗಡಿ ಅಧಿಕಾರಿಗಳು ಬಂದು ಕುರ್ಚಲು ಗಿಡ ಕಟ್ ಮಾಡೋದು ಅಂತ FIR ಆಗ್ತಾರೆ ಅಂತಂದರೆ ಇವ್ರಿಗೆ ಏನಂತ ಹೇಳ್ಬೇಕು ಹೇಳಿ. ಈಗ ನಾನು ನಿಮ್ಗೆ ಹೇಳಿದೆ, ರೈತ ಸಂಘದವ್ರು ಹೇಳಿದೆ, ರೈತ ಸಂಘದವ್ರು ವಿರೋಧ ಮಾಡಬೇಕಾಗಿರೋದು ಯಾವುದನ್ನು ಅಂದರೆ, ಲೆಕ್ಕಾಚಾರ ಇಲ್ಲದೆ ಬೆಳೆಯೋ ಭೂಮಿ ಅನ್ಯಕ್ರಾಂತ ಮಾಡ್ತಾ ಇದ್ದಾರೆ, ಸೈಟ್ ಮಾಡ್ತಾ ಇದ್ದಾರೆ. ಮೈಸೂರಿಗೆ ಇನ್ನು 50 ವರ್ಷ ಆದರೂ ನೀವು RT ನಗರ ಫುಲ್ಫಿಲ್ ಆಗೋಕ್ಕಿಲ್ಲ. ಬೆಳೀತಾ ಇದ್ದಂಥ ಭೂಮಿನೆಲ್ಲ ಉತ್ತಿ ಸೈಟ್ ಮಾಡ್ತಾವ್ರೆ. ಅದಕ್ಕೆ ವಿರೋಧ ಮಾಡ್ಬೇಕು ನೀವು. ಮೈಸೂರು ಬೆಂಗಳೂರು ರೋಡ್ ಹೋಗಿ ಗೊತ್ತಾಗುತ್ತೆ ನಿಮಗೆ. ಮುಂದೆ 300 ಅಡಿ ಎಲ್ಲ ಸೈಟೇ, 300 ಅಡಿ ಹಿಂದಕ್ಕೆ ಜಮೀನಿದೆ. ಇವರೆಲ್ಲ ಅಭಿವೃದ್ಧಿ ಕಿರಾತಕರು. ಕೇಳ್ಬಿಡಿ. ನಮ್ಮ ಮೈಸೂರು ರಕ್ಷಣಾ ವೇದಿಕೆಯ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಿಕಾ ವರದಿಗಾರರಿಗೆ ಧನ್ಯವಾದಗಳು. ನಮಸ್ಕಾರ.